ದೆಹಲಿಯಲ್ಲಿ ಇವತ್ತು ರಾಜ್ಯ ಕಾಂಗ್ರೆಸ್ ನಾಯಕರ ದಂಡಯಾತ್ರೆ ಮುಂದುವರಿಯುತ್ತೆ. ರಾಹುಲ್ ಗಾಂಧಿ ವೋಟ್ ಚೋರಿ ಹೋರಾಟಕ್ಕೆ ಕಾಂಗ್ರೆಸ್ನ ಪವರ್ ಡಬಲ್ ಮಾಡೋಕೆ ರಾಜ್ಯದಿಂದಲೂ ಕೂಡ ಸಿಎಂ, ಡಿಸಿಎಂ ಸೇರಿದಂತೆ ಹಲವು ಜನ ಶಾಸಕರು, ಸಚಿವರುಗಳೆಲ್ಲರೂ ಕೂಡ ಡೆಲ್ಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಡೆಲ್ಲಿಯಲ್ಲಿ ರಾಹುಲ್ ಗಾಂಧಿ ಮುಂದೆ ರಾಜ್ಯ ನಾಯಕರ ಶಕ್ತಿ ಪ್ರದರ್ಶನ ಆಗುತ್ತೆ. ಸಾಧ್ಯ ಆದ್ರೆ ಇವತ್ತು ಆ ಗ್ಯಾಪ್ ಎಲ್ಲಾದ್ರೂ ಸಿಕ್ಕಿದ್ರೆ ಈ ಪರಿಸ್ಥಿತಿಯಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಮಾಡೋ ಸಾಧ್ಯತೆ ಇದೆಯಂತೆ. ರಾಹುಲ್ ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಪ್ರಸ್ತಾಪ, ಅಂದ್ರೆ ರಾಹುಲ್ ಬಳಿ ಅಧಿಕಾರ ಹಂಚಿಕೆಯ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡೋಕೆ ಡಿ.ಕೆ. ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಬಣದಿಂದಲೂ ಎಐಸಿಸಿಯ ನಾಯಕರ ಮುಂದೆ ಪವರ್ ಬಗ್ಗೆ ಪ್ರಸ್ತಾಪ ಆಗುತ್ತಂತೆ. ಸಿಎಂ ಪುತ್ರನ ಹೇಳಿಕೆಗಳ ಬಗ್ಗೆಯೂ ಕೂಡ ಹೈಕಮಾಂಡ್ ಗಮನವನ್ನು ಸೆಳೆಯೋಕೆ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಇವೆಲ್ಲವೂ ಯಾವಾಗ ಅಂದ್ರೆ ಅವಕಾಶ ಸಿಕ್ಕರೆ. ಮೊದಲೇ ಇವತ್ತವರು ಒಂದು ಕಡೆ ಸೆಷನ್ ಬ್ಯುಸಿಯಲ್ಲಿದ್ದರು. ಅದರ ನಡುವೆ ವೋಟ್ ಚೋರಿಯ ಬಗ್ಗೆ ಒಂದು ಪ್ರತಿಭಟನೆ ಮಾಡಬೇಕು, ಆಡಳಿತ ಪಕ್ಷಕ್ಕೆ, ಕೇಂದ್ರದಲ್ಲಿರೋ ಆಡಳಿತ ಪಕ್ಷಕ್ಕೆ ಮುಖಭಂಗ ಆಗಬೇಕು, ಜನರಿಗೆ ಇದ್ರ ಬಗ್ಗೆ ಅರಿವನ್ನು ಮೂಡಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಆಕ್ಟಿವ್ ಆಗಿದೆಯೋ ಎಲ್ಲ ಕಡೆ ನಾಯಕರುಗಳನ್ನು ಕರೆಸಿ ಇವತ್ತು ಪ್ರೊಟೆಸ್ಟಿಗೆ ಮುಂದಾಗ್ತಾ ಇದ್ದಾರೆ. ಅದರ ನಡುವೆ ಇವರ ಗೋಳನ್ನು ಕೇಳಕ್ಕೆ ಅವ್ರಿಗೆ ಟೈಮ್ ಇದೆಯಾ, ಸಮಯ ಕೊಡ್ತಾರಾ, ಇದು ಪ್ರಶ್ನೆ. ಓಕೆ, ವೋಟ್ ಚೋರಿ ಎಕ್ಸಾಂಪಲ್ ನಮ್ಮ ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ SITಯನ್ನು ಕೂಡ ರಚನೆ ಮಾಡಿದ್ರು. ಅಲ್ಲಿ ಬಿಜೆಪಿಯ ಮಾಜಿ MLA ಮತ್ತು ಮಗ ಇಬ್ಬರು ಕೂಡ ಸೇರ್ಕೊಂಡು ಇಷ್ಟಿಷ್ಟು ಹಣ ಅಂತ ಕೊಟ್ಟು ಸಾವಿರಾರು ಮತಗಳನ್ನು ಅಳಿಸಾಕ್ಬಿಟ್ಟಿದ್ದಾರೆ. ಇಂಥವನ್ನೆಲ್ಲ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇತ್ತಲ್ವಾ, ಅದು ಬರೀ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ದೇಶದ ಹಲವು ಕಡೆ ಈ ವೋಟ್ ಕಳ್ಳತನ ಆಗಿದೆ ಅನ್ನುವಂತಹ ಆರೋಪ ಕಾಂಗ್ರೆಸ್ದು. ಹಾಗಾಗಿ ಇವತ್ತೊಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ರಾಜ್ಯದ ಸಿಎಂ, ಡಿಸಿಎಂ ಶಾಸಕರುಗಳು, ಅಂದ್ರೆ ಕಾಂಗ್ರೆಸ್ನ ಶಾಸಕರುಗಳು, ಮಿನಿಸ್ಟ್ರುಗಳೆಲ್ಲರೂ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಟೇಕ್ ಅ ಬ್ರೇಕ್ ಆದ್ಮೇಲೆ ಮತ್ತಷ್ಟು ಅಪ್ಡೇಟ್.